ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಮ್ಮ ಮನೆ ಒಳಗಡೆ ಕೆಲವು ಅವಾಂತರಗಳು, ಕೆಲವು ಕೆಟ್ಟ ಅನುಭವಗಳು ಆಗಾಗ ಆಗ್ತಿರ್ತದೆ. ನಮ್ಮ ಮನೆ ಒಳಗಿದ್ದಾಗ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಆಗ್ಬೋದು, ಭೂಕಂಪದಲ್ಲಿ ಹೋಗ್ಬೋದು, ಸುನಾಮಿನಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬೋದು, ಮತ್ತು ಯಾವುದೇ ರೀತಿ ಕೊಲೆಗಳಾಗ್ಬೋದು, ಏನೋ ಒಂದು ರೀತಿಲಿ ತೊಂದರೆಗಳಾಗುತ್ತೆ ಹೊರಗಡೆ ಇದ್ದಾಗ. ಕೆಲವ್ರಿಗೆ ಹೊರಗಡೆ ಎಲ್ಲ ಚೆನ್ನಾಗಿರ್ತಾರೆ, ಅಂಗಡಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ, ಆರಾಮಾಗಿ ನಗ್ನಗ್ತಾ ಚೆನ್ನಾಗಿರ್ತಾರೆ, ಏನು ತೊಂದರೆ ಇಲ್ಲ. ಮನೆಗೆ ಬಂದಾಗ ತೊಂದರೆ ಆಗ್ತದೆ. ಕೆಲವ್ರಿಗೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಚೆನ್ನಾಗಿರ್ತಾರೆ, ನಗ್ನಗ್ತಾ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಮನೆಗೆ ಹೋದ್ಮೇಲೆ ತೊಂದರೆಗಳು ಸಿಕ್ಕಾಕೊಂಡ್ಬಿಡ್ತಾರೆ, ಏನೋ ಒಂದು ತೊಂದರೆ ಸಿಕ್ಕಾಕೊಂಡ್ಬಿಡ್ತಾರೆ. ಮನೆ ಹೊರಗಡೆ ಇದ್ದಾಗ ಅದು ಪ್ರಕೃತಿ ವಾಸ್ತು. ಮನೆ ಒಳಗಿದ್ದಾಗ ನಮ್ಮದೇ ಆದದ್ದು ಬೌಂಡ್ರಿ ಇದೆ. ಅಲ್ಲಿ ಅಡುಗೆ ಮನೆ ಇದೆ, ಅಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಬೆಡ್ರೂಮ್ ಇದೆ, ಮಧ್ಯದಲ್ಲಿ ಡೈನಿಂಗ್ ಹಾಲ್ ಇದೆ, ಇನ್ನೊಂದೆರಡು ರೂಮ್ ಇದೆ, ಸ್ಟೇರ್ ಕೇಸ್ ಒಳಗಿರ್ಬೋದು ಡ್ಯೂಪ್ಲೆಕ್ಸ್ ಹೌಸ್ ಆದರೆ. ಮನೆ ಒಳಗೆ ನಮ್ಮದೇ ಆದಂಥ ಒಂದು ಪ್ರಕೃತಿ ಇರ್ತದೆ. ಆ ಮನೆ ಪ್ರಕೃತಿಗೆ ವಾಸ್ತು ಅಂತ ಕರೀತಾರೆ. ಹೊರಗಡೆ ಇದ್ದಾಗ ನಗ್ನಗ್ತಾ ಚೆನ್ನಾಗಿ ಫ್ರೆಂಡ್ಸ್ ಜೊತೆ, ಬಂಧು ಮಿತ್ರರ ಜೊತೆ ಭಾಳ ಲವಲವಿಕೆಯಾಗಿ ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿರ್ತಾರೆ, ಹೇಳಿದೆಲ್ಲ ಕೆಲಸ ಮಾಡ್ತಾರೆ. ಮನೆ ಒಳಗೆ ಬಂದಾಗ ಸಿಡುಕು, ಊರಿಗೆಲ್ಲ ಉಪಕಾರಿ ಮನೆಗೆ ಮಾರಿ ಅಂತ ಒಂದು ಗಾದೆ. ಮನೆ ಒಳಗಿದ್ದಾಗ ಸಿಕ್ಕಾಬಟ್ಟೆ ಹಾಕ್ಲಿಕ್ಕೆ ಬರ್ತದೆ. ಮನೆ ಒಳಗೆ ಇದ್ದಾಗ ಇದಕ್ಕಿದ್ದಾಗೆ ತೂಗುಡಿಕೆ ಬರುತ್ತೆ. ಸುಮ್ಮನೆ ಓದ್ತಿರ್ತಾರೆ, ಹಾಗೆ ನಿದ್ದೆ ಮಾಡಬೇಕು ಅನಿಸುತ್ತೆ, ಕೆಲಸ ಮಾಡ್ತಿರ್ತಾರೆ, ಹಾಗೇ ನಿದ್ದೆ ಮಾಡಬೇಕು ಅನಿಸುತ್ತೆ, ಅಡುಗೆ ಮಾಡ್ತಿರ್ತಾರೆ, ಏನೋ ಒಂಥರ ಶರೀರದಲ್ಲಿ ಒಂಥರ ಪೇಯ್ನು, ಮನಸ್ಸಲ್ಲಿ ಆಲಸ್ಯ, ಬ್ರೈನಲ್ಲಿ ಆಲಸ್ಯ. 10 ಗಂಟೆಗೆ ಅಡುಗೆ ಮಾಡಿ ಇಟ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾರೆ. ಅಡುಗೆ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ 3 ಗಂಟೆ ಆಗುತ್ತೆ. ಅಡುಗೆ ಮುಗಿಸೋಷ್ಟರೊಳಗೆ ನೋಡಿ, ಭಾಳ ನಿಧಾನವಾಗಿ ಕೆಲಸ ಆಗುತ್ತೆ. ಕಸ ಗುಡಿಸ್ಬಿಡೋಣ ಅವರೆಲ್ಲ ಬರೋಷ್ಟರೊಳಗೆ, ಮಕ್ಕಳು ಎಲ್ಲ ಗಂಡ ಎಲ್ಲ ಆಫೀಸ್ಗೆ ಹೋಗೋಷ್ಟರೊಳಗೆ ಅಡುಗೆ ಟಿಫನ್ 2 ಮಾಡಿಬಿಡೋಣ ಅಂತೆಲ್ಲ ರಾತ್ರಿ ಪ್ಲ್ಯಾನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಅದು ಮಾಡೋಕ್ಕೆ ಆಗೋದಿಲ್ಲ. ಇವತ್ತು ಒಂದು 5 ಚಾಪ್ಟರ್ ಪುಸ್ತಕ ಓದಬೇಕು, ಮ್ಯಾಥಮೆಟಿಕ್ಸು, ಇಲ್ಲ ಫಿಸಿಕ್ಸು, ಇಲ್ಲ ಕೆಮಿಸ್ಟ್ರಿ, ಇಲ್ಲ ಬಾಟ್ನಿ, ಇಲ್ಲ ಬಯಾಲಜಿ, ಇಲ್ಲ ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಕು, ಏನೋ ನಿಮ್ಗೆ ಏನು ಓದ್ತಿರೋ ಅದನ್ನು ಓದಬೇಕು ಅಂತ ಪ್ಲ್ಯಾನ್ ಮಾಡಿ ಮಲ್ಕೋತೀರಿ. ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದು ಆಗೋದೇ ಇಲ್ಲ. ನೀವೇನು ರಾತ್ರಿ ಪ್ಲ್ಯಾನ್ ಮಾಡಿದ್ರೋ ಬೆಳಗ್ಗೆ ಮಾಡೋಕ್ಕೆ ಆಗ್ತಿಲ್ಲ. ಹೆಂಗೋ ಎದ್ದು ದಬ್ಬಾಯಿಸಿ ಸ್ನಾನ ಮಾಡಿ ಏನೋ ಒಂದು ಮಾಡಿಕೊಂಡು ಮನೆ ಬಿಟ್ಟು ಹೋದರೆ ಮನೆಯಿಂದ ಹೊರಗೆ ಹೋದ್ಮೇಲೆ ಚೆನ್ನಾಗಿ ಆಗ್ಬಿಡ್ತೀವಿ. ಮನೆ ಹೊರಗಿದ್ದಾಗ ಇವತ್ತು ಮನೆಗೆ ಹೋದ್ಮೇಲೆ ಓದಬೇಕು, ಇದಿಷ್ಟು ಮಾಡಬೇಕು, ಇದು ಫಿನಿಷ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೊರಗಡೆ ಇದ್ದಾಗ, ಆಫೀಸಲ್ಲಿ ಅಥವಾ ಅಂಗಡೀಲಿ ಬಿಸ್ನೆಸ್ ಮಾಡುವಾಗ, ಪ್ರಯಾಣ ಮಾಡುವಾಗ, ಅಥವಾ ಇನ್ನೆಲ್ಲೋ ಒಂದು ಕಡೆ ಹೊರಗಡೆ ಇದ್ದಾಗ ಮನೆಗೆ ಹೋದ ತಕ್ಷಣ ಹಿಂಗೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಇವತ್ತು ಅಂತ ಮೆಂಟಲಿ ಪ್ಲ್ಯಾನ್ ಮಾಡ್ತೀವಿ ನಾವು. ಹೊರಗಡೆ ಇದ್ದಾಗ ಹೊರಗಡೆನ ವಾಸ್ತುನಲ್ಲಿ, ಪ್ರಕೃತಿ ವಾಸ್ತುನಲ್ಲಿ. ಮನೆ ಬಂದ ತಕ್ಷಣ ಯಥಾಸ್ಥಿತಿ ಆಗ್ತದೆ. ಏನೋ ಬೆಳಗ್ಗೆ ಮಾಡ್ಕೋಬೇಕು ಅಂತೇಳಿ ಮನೆಗೆ ಬಂದೆ, ನೋಡಿದ್ರೆ ಇಲ್ಲಿ ಏನೋ ದುರಂತ ಮನೆ ಒಳಗೆ. ಅವಳಿಗೆ ಹುಷಾರಿಲ್ವಂತೆ, ಅವನೇನೋ ಮಾಡಿಬಿಟ್ಟ ಅಂತ ಗಲಾಟೆ, ಇವಳೇನೋ ಹಂದ್ಲು ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಇದನ್ನೆಲ್ಲ ಸರಿಪಡಿಸೋಷ್ಟ್ರಲ್ಲಿ ರಾತ್ರಿ ಆಗ್ಬಿಟ್ಟು ಮಲ್ಕೊಂಬಿಡ್ತೀವಿ. ಬೆಳಗ್ಗೆ ಆದರೆ ಮತ್ತೆ ಅದೇ ರೊಟೀನು. ನಾವು ಏನು ಅಂದ್ಕೊಂಡಿದ್ದೀವೋ ಮನೆ ಒಳಗೆ ಮಾಡಬೇಕು ಅಂತ ಆಗ್ತಿಲ್ಲ. ಹೊರಗಡೆ ಅನ್ಕೋತೀವಿ, ಮನೆ ಒಳಗೆ ಆಗ್ತಿಲ್ಲ. ಮೊನ್ನೆ ಯಾರೋ ಒಬ್ಬರು, ನಾನು ಮಲೇಷ್ಯಾ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಕೋಲಾಲಂಪುರ್ ಅಂತ ಮಲೇಷ್ಯಾ ದೇಶದ ರಾಜಧಾನಿ. ನಾನು ಅವರ ಮನೇಲಿ ಇದ್ದೆ. ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ನೋಡಿ ಇವತ್ತು ಎಲ್ಲ ದುಡ್ಡು ಎಣಿಸಿಟ್ಟಿದ್ದೀನಿ, ಬ್ಯಾಂಕಿಗೆ ತೊಗೊಂಡೋಗಿ ಕಟ್ಟಬೇಕು ಅಂತ, ಮತ್ತು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವ್ರು ಮೀಟ್ ಮಾಡಬೇಕು, ಈ ಮೀಟಿಂಗ್ ಕಂಡಕ್ಟ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಏನೇನೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಆಫೀಸಿಂದ ಬಂದು ಅಥವಾ ಒಳಗೆ ಬಂದ ತಕ್ಷಣವೇ
ಹೆಂಡತಿ ಮೇಲೆ ಕೋಪ ಮಾಡ್ಕೊಂಬಿಡ್ತೀನಿ, ಮಕ್ಳ ಮೇಲೆ ಕೋಪ ಮಾಡ್ಕೊಂಬಿಡ್ತೀನಿ, ಅವರೇನೋ ಒಂದು ಬೇಜಾರು ಮಾಡಿಬಿಡ್ತಾರೆ ನನಗೆ, ಅವರೇನೋ ಹೇಳಿಬಿಟ್ಟು ನನಗೆ ಮೂಡೇ ಅಪ್ಸೆಟ್ ಮಾಡಿಬಿಡ್ತಾರೆ. ಆಗ ನಾನು ಏನು ಲಿಸ್ಟ್ ಮಾಡ್ಕೊಂಡೇನೋ, ಏನು ನಾನು ಮಾಡಬೇಕು ಅಂತಿದ್ನೋ ಅದು ಮಾಡೋಕ್ಕೆ ಆಗ್ತಿಲ್ಲ ಅಂಥೇಳಿ ಸುಮಾರು 5 ನಿಮಿಷದ ಕೆಲಸ 6 ತಿಂಗಳಾದರೂ ಮುಗ್ಸೋಕ್ಕಾಗಿಲ್ಲ. ಜಸ್ಟ್ ಬ್ಯಾಂಕ್ ಹೋಗಿ ಅದೊಂದು ಡಿ ಏನೋ ಅದೇನೋ ವರ್ಕ್ ಇತ್ತಂತೆ, ಸೈನ ಕೊಡಲಿಕ್ಕೆ ಬಿಡ್ತಾನೇ ಇಲ್ಲ. ಆದರೆ 6 ತಿಂಗಳಿಂದ ಅದು ಮಾಡೋಕ್ಕಾಗ್ದಿರೋದ್ರಿಂದ ಅವ್ರಿಗೆ ಅದನ್ನು ಸುಮಾರು ಒಂದು ₹1,000 ನಷ್ಟ ಆಯ್ತಂತೆ. ಯಾಕೆ ಸೈನ ಕೊಟ್ಟಿಲ್ಲ ಅವರು ಬ್ಯಾಂಕಿಗೆ ಹೋಗಿ. ಕೊಡದೇ ಇರೋದ್ರಿಂದ ಅದಂತೆ ಇದಂತೆಲ್ಲ ಡಿಡಕ್ಟ್ ಮಾಡಿ ಒಂದು ₹1,000 ಡಿಡಕ್ಟ್ ಮಾಡಿಬಿಟ್ಟಿದ್ರು ಅಕೌಂಟಲ್ಲಿ. ಅವ್ರಿಗೆ ಅದೇ ದೊಡ್ಡ ಯೋಚನೆ. ಸಣ್ಣದೊಂದು ಸಿಗ್ನೇಚರ್ ಹೋಗಿ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ, ಹೀಗಾಗಿ ₹1,000 ನಾನು ಕಳ್ಕೊಂಡೆ, ಯಾಕೆ ಹಿಂಗೆ ಆಗ್ತಿದೆ ಅಂತ ಅಂದರು. ಇದೆಲ್ಲ ಒಂದಾದರೆ ಕಾಲೇಜಲ್ಲಿ ಚೆನ್ನಾಗಿ ಪಾಠ ಕೇಳ್ತಾರೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಓದ್ತಾರೆ, ಎಲ್ಲ ಮಾಡ್ತಾರೆ. ಮನೆ ಬಂದಾಗ ಓದೋಕ್ಕಾಗ್ತಾಯಿಲ್ಲ, ಮನೆ ಒಳಗೆ ಕೂತಾಗ ಓದೋಕ್ಕಾಗ್ತಿಲ್ಲ. ಏನೋ ಒಂಥರ ನಾಳೆ ಓದೋಣ, ಆಮೇಲೆ ಓದೋಣ, ಊಟ ಮಾಡಿ ಹೋಗೋಣ, ಊಟ ಮಾಡಿದ್ಮೇಲೆ ಕೆಲಸ ಮಾಡೋಣ, ಯಾವಾಗ ಹೊಟ್ಟೆಗೆ ಊಟ ಬಿತ್ತು ನಿದ್ದೆ ಬಂತು ಮಲಗಿಬಿಡ್ತೀವಿ, ಮಾಡೋಣ ಅಂದಿದ್ದು ಮಾಡಲಿಲ್ಲ ಮಲ್ಕೊಂಬಿಡ್ತೀವಿ. ಈ ಥರ ಮನೆ ಒಳಗೆ ಇದ್ದಾಗ ನಮ್ಮ ಮೈಂಡ್ನ ಮೂಡ್ನ ಬದಲಾವಣೆ ಮಾಡ್ತಿರ್ತದೆ ಯಾವುದೋ ಒಂದು ಶಕ್ತಿ. ಇವತ್ತು 10 ಗಂಟೆಗೆ ನಮ್ಮ ಮನೆಗೆ ಬಂದುಬಿಡಿ, ಕೂತ್ಕೊಂಡು ಮಾತಾಡೋಣ, ಆಮೇಲೆ ಡಿಸಿಷನ್ ತೊಗೊಳ್ಳೋಣ ಅಂತ ಒಬ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಸರಿ, ಇವರು ಮನೇಲಿದ್ದಾರೆ, ಅವರು ಮನೆಗೆ ಬಂದರೆ ಇಬ್ಬರು ಕೂತ್ಕೊಂಡು ಅದೇನು ಸಬ್ಜೆಕ್ಟ್ ಮಾತಾಡಬೇಕೋ ಮಾತಾಡೋಷ್ಟರೊಳಗೆ ಏನೋ ಮನೇಲಿ ಒಂದು ದೊಡ್ಡದು ಇದ್ದಕ್ಕಿದ್ದಾಗ ಅವ್ರ ಹೆಂಡತಿ ಅಡುಗೆ ಮನೆಯಲ್ಲಿ ಏನೋ ಸಾಂಬಾರೋ ಅಥವಾ ಏನೋ ಮಾಡುವಾಗ ಆ ಪಾತ್ರೆ ಹೋಗಿ ದಡ್ಡಂತ ಬಿಟ್ಬಿಟ್ಟಿದ್ರೆ ಕಾಲ ಮೇಲೆ ಬಿದ್ದೋಗ್ಬಿಟ್ಟಿದೆ, ಕಾಲಲ್ಲಿ ಸುಡೋ ರಸಮ್ಮೋ ಅಥವಾ ಸಾಂಬಾರೋ ಏನೋ ಬಿದ್ದಿದೆ. ಇಲ್ಲೇನು ಬೇರೆ ಎಲ್ಲೂ ಮಾತಾಡೋದು ಬೇಡ, ನಮ್ಮ ಮನೆಗೆ ಬನ್ನಿ, ಕೂತ್ಕೊಂಡು ಮಾತಾಡ್ಬಿಟ್ಟು ಒಂದು ಡಿಸಿಷನ್ ತೊಗೊಳ್ಳೋಣ, ಮದುವೆ ವಿಷಯದ ಬಗ್ಗೆ ಏನೋ ಮಾತಾಡೋದಿತ್ತಂತೆ. ಮನೆಗೆ ಬಂದಿದ್ದಾರೆ, ಇಬ್ಬರು ಮಾತಾಡ್ತಿದ್ದಾರೆ, ಅಡುಗೆ ಮೇಲೆ ದೊಡ್ಡ ದುರಂತ ಆಯಿತು. ಅದು ನೋಡಿ ಅವ್ರು ಗಾಬರಿಂದ ಅವಳನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅಡ್ಮಿಟ್ ಮಾಡಿ, ಒಂದು ದೊಡ್ಡ ದುರಂತ. ಅವ್ರು ಏನು ಅಂದ್ಕೊಂಡಿದ್ರು, ಮನೆಗೆ ಬಂದು ಕೂತ್ಕೊಂಡು ಮದುವೆ ವಿಚಾರ ಮಾತಾಡೋಣ ಅಂತ ಮಾತಾಡಬೇಕು ಅಂತ ಕೂತ್ಕೊಳ್ಬೇಕು ಅನ್ನೋಷ್ಟೊಳಗೆ ಅಲ್ಲೊಂದು ಆಯ್ತು ನೋಡಿ. ಆ ಮದುವೆ ದುರಂತ, ಮದುವೆ ವಿಷಯ ಮಾತಾಡಲಿಕ್ಕೆ ಅಂತ ಹೋದಾಗ ಅಡುಗೆ ಮನೆ ದೊಡ್ಡ ದುರಂತ ಆಗೋಯ್ತು. ಅವಳನ್ನ ಇಮಿಡಿಯೇಟಾಗಿ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವತ್ತು ಮಾತೇ ಆಡಲಿಲ್ಲ. ಅವತ್ತು ಮಿಸ್ ಆಗಿದ್ದಗಳಿಗೆ ಇವತ್ತವರೆಗೂ 6-7 ತಿಂಗಳಾಯಿತು ಆ ಮದುವೆ ವಿಚಾರ ಮಾತಾಡೋಕ್ಕಾಗಿಲ್ಲ. ಮಗನಿಗೂ ಮದುವೆ ಆಗಿಲ್ಲ, ಆ ಹುಡುಗಿಗೂ ಮದುವೆ ಆಗಿಲ್ಲ. ನೋಡಿದ್ರೆ ಇಬ್ಬರು ಕ್ಲೋಸ್ ಫ್ರೆಂಡ್ಸಲ್ಲೇ ಮಾತಾಡ್ಕೊಂಡು ಮಾಡೋಣ ಅಂತೇಳಿ ಇದು ಮಾಡಿದ್ದು. ಈಗ ಆ ಅಮ್ಮನಿಗೆ 3 ತಿಂಗಳು ರೆಸ್ಟ್ ಕೇಳಿದ್ರು, ಪಾದ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಸುಡೋ ಪಾಯಸ ಇದು ಸಾಂಬಾರು ರಸಮ್ಮ ಏನೋ ಗೊತ್ತಿಲ್ಲ, ತುಂಬ ಅಧ್ವಾನ ಆಗೋಯ್ತು ನೋಡಿ. ಮನೆ ಒಳಗೆ ಏನೋ ಒಂದು ಪ್ಲ್ಯಾನ್ ಮಾಡೋಕ್ಕೆ ಹೋದಾಗ ಅಪಶಕನಗಳು ಆಗ್ತಾಯಿದೆ. ಕೆಲವು ಮನೆಗಳಲ್ಲಿ ಒಂದು ವಿಚಿತ್ರವಾದಂಥ ಘಟನೆಗಳು ನಡೀತದೆ. ಗಂಡ ಹೆಂಡತಿ ಮನೇಲಿ ಜಗಳ ಆಡ್ತಾರೆ ಮನೆ ಒಳಗಿದ್ದಾಗ. ಹೊರಗಡೆ ಇದ್ದಾಗ ಭಾಳ ಇರ್ತಾರೆ, ಅಯ್ಯೋ ತಪ್ಪು ಮಾಡಿಬಿಟ್ಟೆ, ನಿಮ್ಮ ಹತ್ರ ಜಗಳ ಮಾಡಿಬಿಟ್ಟೆ, ಸಾರಿ ರೀತಿ ಇವಳು ಕೇಳ್ತಾಳೆ, ಸಾರಿ ಕಣೆ ಏನೋ ಆ ಥರ ಏನೋ ಬೈ ಮಿಸ್ಟೇಕ್ ಗಲಾಟೆ ಮಾಡಿಬಿಟ್ಟೆ ಅಂತ ಅವನು ಹೊರಗಡೆ ಇದ್ದಾಗ ಆಫೀಸಿಗೆ ಮಾತಾಡ್ಕೋತಾರೆ. ಒಳಗೆ ಬಂದಾಗ ಮತ್ತೆ ಅದೇ ತರಲೆ ತಾಪತ್ರಗಳೇ. ಹೊರಗಡೆ ಮಕ್ಕಳು ಭಾಳ ಚೆನ್ನಾಗಿ ಹೆಸರು ತಗೋತಾರೆ, ಮನೆ ಒಳಗೆ ಬಂದಾಗ ಗಲಾಟೆ. ಮಕ್ಕಳು ಅಯ್ಯೋ ಮಕ್ಳ ಕಾಟ ನಮಗೆ ತಡೆಯೋಕ್ಕಾಗ್ತಿಲ್ಲ ಅಂತಾರೆ. ಇಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ವಿಷಯ, ಒಂದು ಶುಭ ಕಾರ್ಯ ಮಾಡಲಿಕ್ಕೆ ಕೂತ್ಕೊಂಡು ಮನೇಲಿ ಡಿಸಿಷನ್ ತಗೊಳ್ಳೋಣ ಅಂತ ಕೂತಾಗ ಮನೇಲಿ ಏನೋ ಒಂದು ಅಪಶಕನಗಳಾಗ್ತದೆ. ನಾಳೆ ನಾವು ಕಾಶಿಗೆ ಹೊರಡಬೇಕು, ಯಾರಾದರೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವ್ರ ಹತ್ರ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಗಂಡ ಹೆಂಡತಿ ಟ್ರಾವೆಲರ್ಸ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಹೊರಗಡೆ ಹೋಗಿ ಪ್ಯಾಕೇಜ್ ಎಷ್ಟಿದೆ, ಇಷ್ಟು ದಿವಸ ಟ್ರಿಪ್ಪು ಇಷ್ಟು ಸಾವಿರ ಕೊಡಬೇಕು ಅಂತೇಳಿ ಮಾತಾಡ್ಕೊಂಡು ಎಲ್ಲ ಬಂದರು. ಅವರು ಡಿಸೈಡ್ ಮಾಡ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಸುಮಾರು ಒಂದು 4-5 ಅವರ್ ಆಗಿದೆ ಅನಿಸುತ್ತೆ. ಅವ್ರ ಊರಿನಲ್ಲಿ ಅವ್ರ ತಂದೆ ತೀರ್ಕೊಂಬಿಟ್ಟಿದ್ದಾರಂತೆ. ಮೆಸೇಜ್ ಬಂತು, ಊರಿನಲ್ಲಿ ತಂದೆ ತೀರ್ಕೊಂಡಿರೋದ್ರಿಂದ ನಾವು ಯಾತ್ರೆಗೆ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಮಂತ್ಗೆ. ಯಾಕೆ ಹೋಗೋಕ್ಕಾಗಲ್ಲ? ಟೂರ್ಗೆ ಹೋಗ್ಬೇಕಾಗಿರೋದು ನೆಕ್ಸ್ಟ್ ಮಂತಲ್ಲಿ ಬುಕ್ ಆಗಿರೋದು, ಟಿಕೆಟ್ ಬುಕ್ ಮಾಡ್ಕೊಂಬಂದಿದ್ದಾರೆ, ಹೋಗೋಕ್ಕಾಗಲ್ಲ. ಯಾಕೆ? ತಂದೆ ಸತ್ತೋಗಿದ್ದಾರೆ. ಆಯಾ ಮನೆ ಓನರ್ನ ತಂದೆ, ಯಜಮಾನನ ತಂದೆ ವಯಸ್ಸಾಗಿತ್ತು, ಸತ್ತೋದ್ರು. ನೆಕ್ಸ್ಟ್ ಮಂತ್ ನಾವು ಕಾಶಿಗೆ ಹೋಗ್ತೀವಂದರೆ
ಆಗಲ್ಲ, ಯಾಕಂದರೆ ಇಲ್ಲಿ ಬೇಕಾದಷ್ಟು ಕಾರ್ಯಗಳಿದೆ ಮಾಡೋಕ್ಕೆ ಅಂಥೇಳಿ ಮನೆಗೆ ಬಂದು ಕಾಶಿಗೆ ಹೋಗಬೇಕು ಅಂತೇಳಿ ಖುಷಿಯಾಗಿ ಕೂತ್ಕೊಂಡೆಲ್ಲ ಮಾತಾಡ್ತಿದ್ದಾಗ ತಂದೆ ಸತ್ತರು ಅಂತ ನ್ಯೂಸ್ ಬಂತು, ಯಾವುದೋ ಅವ್ರ ಊರು ಹಳ್ಳೀಲಿ ತಂದೆ ಸತ್ತೋಗಿದ್ದಾರೆ ಅಂತ. ಹೀಗಾಗಿ ಯಾತ್ರೆ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರೆ ಅಪಶಕುನ, ಮದುವೆ ವಿಚಾರ ಮಾಡಬೇಕು ಅಂದಾಗ ಅಪಶಕುನ, ಅಥವಾ ಇನ್ಯಾವುದೋ ಒಂದು ಹೊಸ ಕೆಲಸಕ್ಕೆ ಹೋಗಬೇಕು, ಇಲ್ಲ ಓದಬೇಕು, ಇಲ್ಲ ಏನೋ ಒಂದು ಪರ್ಚೇಸ್ ಮಾಡಬೇಕು, ಇಲ್ಲಿ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಮನೆ ಒಳಗೆ ಚರ್ಚೆ ಮಾಡಿದಾಗ ಕೆಲವು ಅಡೆತಡೆಗಳು ಆಗ್ತಿರ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದಾಗ ನಮ್ಮ ಮನೆ ಒಳಗಡೆ ವಾಸ್ತು ದೋಷ ಅಲ್ಲ, ನಾವು ಮಾಡ್ಕೊಂಡಿರೋ ಕೆಲವು ತಪ್ಪುಗಳು ಆ ದೋಷ ನಮ್ಗೆ ಮಾಡ್ತಾ ಇದೆ. ಶುಭ ಕಾರ್ಯ ಮಾಡಲಿಕ್ಕೆ ಬಿಡ್ತಿಲ್ಲ. ಕಾರಣ ಮನೆಯಲ್ಲಿ ಯಾರೋ ಹಿರಿಯ ಸತ್ತೋಗಿರ್ತಾರಲ್ಲ ಪಿತೃದೇವತೆಗಳಿಗೆ ಸರಿಯಾಗಿ ಪಿಂಡ ಪ್ರದಾನ ಮಾಡಿಲ್ಲ, ತಿಲತರ್ಪಣ ಎಳ್ಳಲ್ಲಿ ತರ್ಪಣ ಕೊಟ್ಟಿಲ್ಲ, ಇಲ್ಲ ಸರಿಯಾಗಿ ಅವರು ಸತ್ತವ್ರದ್ದು ತಿಥಿಗಳನ್ನು ಮಾಡಲಿಲ್ಲ ಅಂದರೆ ಮನೆ ಒಳಗೆ ನಿಮ್ಗೆ ಆನಂದ ಸುಖ ಸಂತೋಷ ಕೊಡಲಿಕ್ಕೆ ಬಿಡೋದಿಲ್ಲ. ಇದು ವಾಸ್ತು ದೋಷ ಅಲ್ಲ. ಹೊರಗಡೆ ಚೆನ್ನಾಗಿರ್ತೀರ, ಮನೆ ಒಳಗೆ ಬಂದಾಗ ಈ ಥರ ದೋಷಗಳಾಗ್ತದೆ. ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಮನೆ ಒಳಗಿದ್ದಾಗ ಗಲಾಟೆ, ಮನೆ ಒಳಗಿದ್ದಾಗಲೇ ಬೇಜಾರು, ಮನೆ ಒಳಗಿದ್ದಾಗಲೇ ಯಾವುದೋ ಶುಭ ಕಾರ್ಯ ಬಗ್ಗೆ ಮಾತಾಡೋಂಗಿಲ್ಲ ಅಪಶಕನ, ಅಥವಾ ಯಾವುದೋ ಒಂದು ಪ್ಲ್ಯಾನ್ ಮಾಡೋಕ್ಕಂತ ಹೋಗ್ತೀವಿ, ಏನೋ ಒಂದು ತೊಂದರೆಗಳಾಗ್ತದೆ ಮನೆ ಒಳಗಿದ್ದಾಗ. ಹೊರಗಡೆ ಹೋದಾಗ ಆ ಸೈಟ್ ತೊಗೋಬೇಕು, ಆ ಬಿಲ್ಡಿಂಗ್ ತೊಗೋಬೇಕು, ಅವ್ರು ಕೊಡಬೇಕು, ಇವ್ರು ಮೀಟ್ ಮಾಡಬೇಕು, ಚೆನ್ನಾಗಿರ್ತೀವಿ. ಯಾಕೆಂದರೆ ಅದು ಮನೆ ಅಲ್ಲ, ಅದು ಪ್ರಕೃತಿ. ಹೊರಗಡೆ ಇದ್ದೀರಾ, ಪಾರ್ಕೋ ಅಥವಾ ಇನ್ಯಾವುದೋ ಬೇರೆಯವ್ರ ಮನೆಯಲ್ಲೋ ಎಲ್ಲೋ ಒಂದು ಕಡೆ. ಆದರೆ ನಿಮ್ಮನೆ ಒಳಗಡೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತಂದಾಗ ಪಿತೃದೇವತೆಗಳು ಬಿಡ್ತಿಲ್ಲ. ಯಾರ್ದೋ ಒಬ್ಬರು ಮನೆಯಲ್ಲಿ ಒಂದು ಹುಡುಗ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಸಾಯೋಕ್ಕೆ ಮುಂಚೆ ಚೆನ್ನಾಗೇ ಇದ್ದರು ಮನೇಲಿ ಎಲ್ಲರೂ, ಅವ್ರು ಹೇಳ್ದಂಗೆಲ್ಲ ಆಗ್ತಿತ್ತು. ಆ ಹುಡುಗ ಸತ್ತಾದಮೇಲೆ 6 ತಿಂಗಳಿಂದ ಅವ್ರಿಗೆ ಬಹಳ ಪ್ರಾಬ್ಲಮ್ ಶುರುವಾಗೋಯ್ತು. ಮನೆಯೊಳಗೆ ಏನು ಮಾಡೋಕ್ಕೂ ಆಗ್ತಿರಲಿಲ್ಲ. ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಮನೆ ಬಿಡಬೇಕು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸತ್ತುಬಿಟ್ರೆ ಮನೆ ಬಿಡಬೇಕು ಅಂತಿದೆ. ಕೆಲವು ನಕ್ಷತ್ರಗಳಲ್ಲಿ ಸತ್ತಾಗ ಆ ವೈಬ್ರೇಷನ್ನು ಬಿಟ್ಕೊಡಲ್ಲ, ಮನೇಲೇ ಇರ್ತದೆ ರೀಬರ್ತ್ ಆಗೋವರೆಗೂ. ಆಗೇನಾಗುತ್ತೆ, ಸತ್ತ ಆತ್ಮಗಳು ನಮ್ಮ ಏಳಿಗೆ ಆಗಕ್ಕೆ ಬಿಡೋಲ್ಲ, ಅಭಿವೃದ್ಧಿ ಆಗಕ್ಕೆ ಬಿಡೋಲ್ಲ. ಯಾಕೆಂದರೆ ಅವ್ರ ಆಸೆ ಆಕಾಂಕ್ಷೆಗಳನ್ನ ಅವ್ರು ಈಡೇರಿಸಿಲ್ಲ. ಅಪ್ಪಂಗೆ ಹೊಡೆದಿರ್ತೀವಿ, ಅಮ್ಮಂಗೆ ಬೈದಿರ್ತೀವಿ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪದಿರಿಗೆ ನಾವು ಆಸ್ತಿ ಮೋಸ ಮಾಡಿರ್ತೀವಿ, ಅಣ್ಣ ತಮ್ಮಂದಿರ ಗಲಾಟೆ, ಅಣ್ಣ ತಮ್ಮಂದಿರನಲ್ಲಿ ಏನೋ ಒಂದು ವೈಮನಸ್ಸು, ಈ ಥರದಲ್ಲಿ ಆಗಿ ಸತ್ತೋಗ್ಬಿಟ್ಟಿರ್ತಾರೆ ಅವರು. ಆ ವೈಮನಸ್ಸಲ್ಲೇ ಆತ್ಮ ಹೋಗಿರುತ್ತದೆ. ಆ ವೈಮನಸ್ಸು, ಅಪ್ಪಂಗೆ ಹೊಡೆದಿರ್ತೀವಿ, ಅಪ್ಪ ಸತ್ತೋಗಿದ್ದಾನೆ, ಅಮ್ಮಂಗೆ ಬೈದಿರ್ತೀನಿ, ಅಮ್ಮ ಬೈಕೊಂಡು ಸತ್ತೋಗಿದ್ದಾಳೆ, ಆ ಆತ್ಮಗಳು ಈಗ ನಮಗೆ ತೊಂದರೆ ಕೊಡ್ತದೆ. ಅದು ಮಕ್ಕಳ ರೂಪದಲ್ಲಿ. ಅಪ್ಪ ಅಮ್ಮನಿಗೆ ಹಿಂಸೆ ಕೊಟ್ಟಿದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯೊಳಗೆ ತೊಂದರೆ ಕೊಡ್ತಾರೆ. ಅಣ್ಣ ತಮ್ಮಂದಿರಿಗೆ ನಾವು ತೊಂದರೆ ಕೊಟ್ಟಿದ್ರೆ ಆ ಆತ್ಮಗಳು, ಪಿತೃಗಣಗಳು, ಅವರು ನಮಗೇನಾಗುತ್ತೆ, ಆಯಾ ಸಬ್ಜೆಕ್ಟಿಗೆ ಬಂದಾಗ, ವಿಷಯಗಳು ಬಂದಾಗ ನಮಗೆ ಆಗಕ್ಕೆ ಬಿಡೋದಿಲ್ಲ, ಅಡೆತಡೆಗಳಾಗತ್ತೆ. ಮನೆ ಕಟ್ಟಬೇಕು ಅಂತ ಹೋಗ್ತಾನೆ, ಮನೆ ಕಟ್ಟೋಕ್ಕಾಗಿಲ್ಲ, 5 ವರ್ಷ ಆದರೂ ಮನೆ ಕಟ್ಟೋಕ್ಕಾಗಿಲ್ಲ. ಯಾಕೆಂದರೆ ಆ ಪಿತೃಶಾಪ, ದೇವತೆಗಳದ್ದು ಒಂದು ದೋಷ ಮನೇಲಿ ನಡೀತಿದೆ. ಅದು ಪರಿಹಾರ ಮಾಡ್ಕೊಳ್ಳೋವರೆಗೂ ನಮಗೆ ಅಭಿವೃದ್ಧಿ ಆಗೋದಿಲ್ಲ. ಆದ್ದರಿಂದ ಪಿತೃದೇವತೆಗಳು ಅವರು ಆರಾಮಾಗೆ ಸತ್ರ, ಸ್ವಾಭಾವಿಕವಾಗಿ ಸತ್ತೋಗಿದ್ದಾರ, ಬೆಂಕಿ ಹಾಕೊಂಡು ಸತ್ತೋಗಿದ್ದಾರ, ಮನೆ ಒಳಗೆ ನೇಣು ಹಾಕೊಂಡು ಸತ್ತೋಗಿದ್ದಾರ, ಇಲ್ಲ ಅಪಘಾತದಲ್ಲೇ ಸತ್ತೋಗಿದ್ದಾರ, ಇಲ್ಲ ನೀವು ಅವ್ರಿಗೆ ಭಾಳ ಹಿಂಸೆ ಕೊಟ್ಟು ಸಾಯಿಸಿದ್ದೀರಾ, ಇಲ್ಲ ವಾಸಿ ಆಗದವ್ರ ರೋಗದಲ್ಲಿ ನರಳಿ ಅವ್ರ ಸೇವೆ ಮಾಡೋಕ್ಕಾಗ್ದೇ ಅವ್ರಿಗೆಲ್ಲ ಬಾಯಿ ಬಂದಾಗ ಬೈಕೊಂಡು, ಅಯ್ಯೋ ನೀನು ಇನ್ನೂ ಸತ್ತಿಲ್ವಲ್ಲ, ನೀನು ಇನ್ನೂ ಗುಣ ಆಗಿಲ್ವಲ್ಲ, ಯಾಕೆ ಇನ್ನೂ ಸತ್ತಿಲ್ಲ ನೀನು ಅಂತೇಳಿ ನಾವು ಕೆಟ್ಟ ಭಾವನೆಯಿಂದ ಅವ್ರಿಗೆ ಏನಾದ್ರು ತೊಂದರೆ ಮಾಡಿದರೆ, ಸೇವೆ ಮಾಡಿದರೆ, ಆ ಆತ್ಮಗಳೆಲ್ಲ ನಮಗೆ ರಿವರ್ಸ್ ಮಾಡ್ತಿರ್ತದೆ. ಅದೊಂದು ಎನರ್ಜಿ. ಚೆನ್ನಾಗಿ ಬೈದ್ಬಿಡ್ತೀವಿ, ಅದೊಂದು ಎನರ್ಜಿ. ಚೆನ್ನಾಗಿ ಇಟ್ಕೊಂಡು ಹೊಡೆದ್ಬಿಡ್ತೀವಿ, ಅದೊಂದು ಎನರ್ಜಿ. ಒಡೆಯೋದು ಒಂದು ಶಕ್ತಿ, ಬೈಯೋದು ಒಂದು ಶಕ್ತಿ, ಅಪಹಾಸ್ಯ ಮಾಡೋದು ಒಂದು ಶಕ್ತಿ. ಎನರ್ಜೀಸ್, ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜೀಸ್, ಬೇರೆ ಬೇರೆ ವಿವಿಧ ರೀತಿಯ ಶಕ್ತಿಗಳು ಇವೆ, ಎನರ್ಜಿಗಳು. ಆ ಎನರ್ಜಿ ಲೆವೆಲ್ಲು ಇವಾಗೆಲ್ಲ ಆ ಯಾರಿಗೆ ನಾವು ಅದು ತೊಂದರೆ ಕೊಟ್ಟಿರ್ತೀವೋ ಅದು ನಮಗೆ ರಿವರ್ಸ್ ಕೊಡಿಸುತ್ತೆ. ಹೇಗೆ ಕರ್ಮ ರಿವರ್ಸ್ ಆಗುತ್ತೋ ಹಾಗೆ ಆ ಅತೃಪ್ತ ಆತ್ಮಗಳು, ಸತ್ತಂಥ ಆತ್ಮಗಳು ನಮ್ಮನ್ನು ಈ ರೀತಿ ಬಾಧೆಗಳಿಗೆ, ಪಾಪಕ್ಕೆ, ಇಲ್ಲ ಯಾವುದೋ ದುಷ್ಟಾಂತಗಳಿಗೆ, ದುರಂತಗಳಿಗೆ ಸಿಕ್ಕಾಕ್ಸೋಗಿ ಮಾಡುತ್ತೆ. ಆದ್ದರಿಂದ ಮನೆ ಒಳಗೆ ಪಾತ್ರೆ ತೊಳಿತೀವಿ, ಕಸ ಗುಡಿಸ್ತೀವಿ, ಗೋಡೆ ಎಲ್ಲ ಕ್ಲೀನ್ ಮಾಡ್ತೀವಿ, ಬಣ್ಣ ಬೆಳಿತೀವಿ ಆಗಾಗ, ಮತ್ತು ಸ್ಪ್ರೇ ಮಾಡ್ತೀವಿ ಪರ್ಫ್ಯೂಮ್ನ. ಇವೆಲ್ಲ ಮಾಡಿದ್ರು ಕೂಡ ಇಂಥ ಶಕ್ತಿಗಳಿಗೆ ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣಲ್ಲ, ಇವೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಮನೇನ ನೀಟಾಗಿ ಇಟ್ಕೊಂಡಿರ್ತೀವಿ, ಆದರೆ ಈ ಎನರ್ಜಿನ ನಮ್ಗೆ ಎಲ್ಲಿದೆ, ಹೆಂಗೆ ನೀಟ್ ಮಾಡಬೇಕು, ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಗೊತ್ತಿಲ್ಲ.
ಹೀಗಾಗಿ ಮನೆ ಒಳಗಿದ್ದಾಗ ಕಸಿಮಿಸಿ, ಮನೆ ಒಳಗಿದ್ದಾಗ ಕಿರ್ಚಾಟ, ಕೂಗಾಟ, ಗೋಳಾಟ ಹಲವಾರು ನಡೀತದೆ. ಮನೆ ಹೊರಗೋದಾಗ ಚೆನ್ನಾಗಿರ್ತೀವಿ. ಯಾಕೆ ಈ ರೀತಿ ನಡೆಸ್ತಿದೆ ನೋಡಿದ್ರೆ 100% ವಾಸ್ತು ಅಂತ ಹೇಳ್ತಾರೆ ಮನೇಲಿ, ಆದರೆ ಈ ಥರ ಪ್ರಾಬ್ಲಮ್ಗಳಿವೆ. ಯಾಕೆ? ಈ ಥರ ತೃಪ್ತ ಆತ್ಮಗಳ ಸೋಂಕು, ಬಾಧೆ. ಈ ಥರ ಇದ್ದಾಗ ನಾವು ಮನೆ ಒಳಗೆ ಮಾಡೋ ಯಾವ ಕೆಲಸನೂ ಸಕ್ಸಸ್ ಆಗೋದಿಲ್ಲ, ಏನಾದ್ರು ಒಂದು ತೊಂದರೆಗಳಾಗ್ತಿದೆ. ಇದು ಹೆಂಗೆ ಗೊತ್ತಾಗುತ್ತೆ ಅವರಿಗೆ ಅಂದರೆ, ಅತೃಪ್ತ ಆತ್ಮಗಳು ಹಲ್ಲಿ ರೂಪದಲ್ಲಿ ಇರ್ತದೆ. ಹಲ್ಲಿ, ಕೆಲವು ಪಲ್ಲಿಗಳು ಅಂತಾರೆ, ಹಲ್ಲಿ ಅಂತಾರೆ, ಹಲ್ಲಿ ರೂಪದಲ್ಲಿ ವಾಸ ಮಾಡ್ತಾರೆ. ಕೆಲವು ಮನೆಗಳಲ್ಲಿ ಹಲ್ಲಿ ಇಲ್ಲ ಅಂದ್ರೂ ಆ ಆತ್ಮನೇ ಆಗಾಗ ಓಡಾಡ್ತಿರ್ತದೆ ಮನೆ ಒಳಗಡೆ. ಒಂದು ಕಪ್ಪು ನೆರಳು ಓಡಾಡ್ದಂಗೆ ಆಗುತ್ತೆ. ನಿಮ್ಗೆ ಅನಿಸುತ್ತೆ ಇಲ್ಲಿ ಯಾರೋ ಓಡಾಡ್ದಂಗಿದೆ, ಏನೋ ಒಂಥರ ನಮಗೆ ಮುಡ್ತಂಗೆ ಆಗ್ತಿದೆ, ಯಾರೋ ಇಲ್ಲೊಬ್ರು ಕೂತಂಗಿದೆ ಅನಿಸ್ತದೆ. ಈ ಥರದ ಭಾವನೆಗಳೆಲ್ಲ ಬರ್ತಿರ್ತದೆ. ಆಗ ಆ ವಾಸ್ತುನಲ್ಲಿ, ಆ ಒಂದು ಜಾಗದಲ್ಲಿ, ಆ ಸ್ಥಳ ಪುರಾಣ ನೋಡಿದಾಗ ಈ ಥರ ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿ ಇರ್ತದೆ. ನಮ್ಮ ಮೈಂಡಲ್ಲೂ ನೆಗೆಟಿವ್ ಎನರ್ಜಿ, ಬಾಯಿಂದಲೂ ನೆಗೆಟಿವ್ ಆಗಿ ಮಾತಾಡ್ತೀವಿ, ಕೊಡೋದು ತಗೊಳ್ಳೋದು ಕೂಡ ಕೆಟ್ಟದ್ದೇ. ಇದ್ರ ಜೊತೆಗೆ ಆ ಅತೃಪ್ತ ಆತ್ಮಗಳ ಸೋಂಕು ಕೂಡ ಮನೆಯಲ್ಲಿ ನೆಗೆಟಿವ್ ಇದ್ದಾಗ ಸುಖ ಸಿಗೋದಿಲ್ಲ, ಯಾವಾಗಲೂ ದುಃಖ. ಮನೆ ಒಳಗಡೆ ನೆಗೆಟಿವ್ ಎನರ್ಜೀಸ್ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಅಸಾಧ್ಯ. ಇವತ್ತು ಮನೆಯೊಳಗೆ ಸೂರ್ಯನ ಬೆಳಕು ಬರುತ್ತೆ, ಕಿಟಕಿ ಬಾಗಿಲು ತೆಗೆದರೆ. ಕಿಟಕಿ ಬಾಗಿಲು ತೆಗಿಲ್ಲ ಅಂದರೆ ಸೂರ್ಯನ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತಾನೆ ಇರ್ತದೆ, ಹೊರಗೆಲ್ಲ ಬೆಳಕಿದೆ ಅಂತ ನಾವು ಅನ್ಕೋತೀವಿ. ಕಿಟಕಿ ಬಾಗಿಲು ತೆಗಿಲ್ಲ ಅನ್ನೋ ಮನೆಯೊಳಗೆ ಅದೇ ರೀತಿ ಗಾಳಿ ಓಡಾಡ್ತಿರ್ತದೆ. ಗಾಳಿ, ತಣ್ಣಗಿರೋ ಗಾಳಿ ಬರ್ತದೆ. ಏನಪ್ಪ ಕಿಟಕಿ ಬಾಗಿಲೆಲ್ಲ ಹಾಕಿದ್ರು ಇಷ್ಟೊಂದು ಚಳಿ ಇದೆಯಲ್ಲ ಅಂತೀವಿ. ತೆಗೆದ್ರೂ ಚಳಿ, ತೆಗಿಲಿಲ್ಲ ಅಂದರೂ ಚಳಿ. ಕಿಟಕಿ ಬಾಗಿಲು ತೆಗೆದ್ರೂ ಬೆಳಕು, ತೆಗಿಲ್ಲ ಅಂದರೂ ಬೆಳಕಲ್ಲಿರ್ತೀವಿ. ಹಾಗೆ ನಾವು ಏನೇ ಬಂದೋಬಸ್ತು ಮಾಡ್ದೋ ಇಲ್ಲಿ ಕೆಲವು ಎನರ್ಜಿ ಹೊರಗಿನಿಂದ ಮನೆ ಒಳಗೆ ಬರ್ತದೆ. ಒಂದು ಹಲ್ಲಿ ಒಳಗಿತ್ತು ಅಂದರೆ ಹಲ್ಲಿರೋ ಎನರ್ಜಿ, ಆ ಹಲ್ಲಿ ನಮ್ಮ ಮನೆಗೆ ಯಾಕೆ ಬಂತು ಅಂದರೆ ಏನೋ ಒಂದು ಕಾರಣ ಇದೆ. ಪಕ್ಕದ ಮನೇಲಿ ಇಲ್ಲ, ನಮ್ಮ ಮನೆಯೊಳಗೆ ಹಲ್ಲಿ ಇದೆ. ಆ ಕಾಗೆ ನಮ್ಮ ಮನೆಯೊಳಗೆ ಯಾಕೆ ಬಂತು ಅಂದರೆ ಎಲ್ಲರೂ ಮನೇಲೂ ಬಾಲು ಓಪನ್ ಮಾಡಿದರೆ ನಮ್ಮ ಮನೆಗೆ ಮಾತ್ರ ಕಾಗೆ ಬಂತು, ಪಕ್ಕದ ಮನೆಗೆ ಹೋಗಿಲ್ಲ, ಹಿಂದುಗಡೆ ಮನೆಗೆ ಹೋಗಿಲ್ಲ. ಕೆಲವು ಪಶು ಪಕ್ಷಿಗಳು, ಕ್ರಿಮಿಕೀಟಗಳು ಅದರದೇ ಆದಂಥ ಒಂದು ಎನರ್ಜಿ ಇರ್ತದೆ. ದೇಹನ ಸುಟ್ಟಾಕ್ಬಿಡ್ತೀವಿ ಸತ್ತಾಗ, ದೇಹನ ಊತಾಕ್ಬಿಡ್ತೀವಿ ಸತ್ತಾಗ. ಆತ್ಮ ಒಂದಿರ್ತದೆ, ಆತ್ಮ ಇನ್ನೂ ರೀಬರ್ತ್ ಆಗಿಲ್ಲ, ಆತ್ಮ ಹೆಬ್ಬೆಟ್ ಗಾತ್ರ ಇರ್ತದೆ ಗರುಡ ಪುರಾಣ ಪ್ರಕಾರ. ಈ ಆತ್ಮ ಯಾವ ಥರ ಆದರೂ ಇನ್ಕಾರ್ನೇಟ್ ಆಗ್ಬೋದು, ಅದು ಮನುಷ್ಯನ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಇಲಿ ಆಗ್ಬೋದು, ಹಲ್ಲಿ ಆಗ್ಬೋದು, ಕಾಗೆ ಆಗ್ಬೋದು, ಹೆಗ್ಣ ಆಗ್ಬೋದು, ಹಾವು ರೂಪದಲ್ಲಿ ಬರ್ಬೋದು. ಹೀಗೆ ನಾವು ಕಿಟಕಿ ಬಾಗಿಲೆಲ್ಲ ಹಾಕಿದ್ರು ಕೂಡ, ಮುಚ್ಕೊಂಡಿದ್ರು ಕೂಡ, ಕವರ್ ಆಗಿದ್ರು ಕೂಡ ಆ ನೆಗೆಟಿವ್ ಎನರ್ಜಿ ಯಾವುದೋ ರೂಪದಲ್ಲಿ ಬರ್ತಾನೆ ಇರ್ತದೆ ಮನೆ ಒಳಗೆ. ಅದನ್ನು ವಾಶ್ ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ನಮಗೆ ಯಾವ ಮಿಷಿನ್ನೂ ಇಲ್ಲ, ಕಣ್ಗೂ ಕಾಣಲ್ಲ. ಅದು ಅನುಭವಿಸ್ತಾ ಇರ್ತೀವಿ. ಕೂಗಾಟ, ನರಳಾಟ, ಬೈಯೋದು, ಒಡೆಯೋದು, ಕೂಗೋದು, ಕಳ್ಕೊಳ್ಳೋದು, ಕಳ್ತನ, ಈ ಥರದ್ದೆಲ್ಲ ಆಗ್ತಿರ್ತದೆ. ರೋಗಬಾಧೆ ಜಾಸ್ತಿ ಆಗೋದು. ಮನೆಗೆ ಬಂದಾಗ ತಲೆನೋವು, ಹೊರಗಡೆ ಇದ್ದಾಗ ಚೆನ್ನಾಗಿರ್ತೀವಿ, ಮನೆ ಒಳಗೆ ಬಂದಾಗ ಚಳಿ ಜ್ವರ, ಹೊರಗಡೆ ಇದ್ದಾಗ ಚೆನ್ನಾಗಿರ್ತೀವಿ. ಇದಕ್ಕೆಲ್ಲ ಸಿಂಪ್ಟಮ್ಸು ಈ ನೆಗೆಟಿವ್ ಎನರ್ಜಿ, ಪಿತೃದೇವತೆಗಳದ್ದು ಶಾಪ, ಪಾಪ, ಬಾಧೆ, ಪೀಡೆಗಳು. ಅದಕ್ಕೇನು ಮಾಡಬೇಕು? ಬಿಳಿ ಸಾಸಿವೆ ತಗೋಬೇಕು. ಬಿಳಿ ಸಾಸಿವೆ ಒಂದೆರಡು, ಬಿಳಿ ಸಾಸಿವೆ, ಒಂದೆರಡು ಚಮಚ ಕರಿ ಎಳ್ಳು, ಬಿಳಿ ಸಾಸಿವೆ, ಕರಿ ಎಳ್ಳು ಎರಡನ್ನೂ ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಓಂ ವಾಂ ವಾಸ್ತುಪುರುಷಾಯ ನಮಃ, ಓಂ ವಾಂ ವಾಸ್ತುಪುರುಷಾಯ ನಮಃ, ಓಂ ವಾಂ ವಾಸ್ತುಪುರುಷಾಯ ನಮಃ, ಓಂ ವಾಂ ವಾಸ್ತುಪುರುಷಾಯ ನಮಃ, ಓಂ ವಾಂ ವಾಸ್ತುಪುರುಷಾಯ ನಮಃ ಅಂತೇಳಿ ಬಿಳಿ ಸಾಸಿವೆ 2 ಚಮಚ ಅಥವಾ 3 ಚಮಚ, ಕರಿ ಎಳ್ಳು 2 ಚಮಚ ಅಥವಾ 3 ಚಮಚ ಸಮಾನವಾಗಿ ತೊಗೊಂಡು ಎನರ್ಜೈಸ್ ಮಾಡಬೇಕು. ನಮ್ಮ ಬಾಡಿಯೊಳಗಿಂದ ಬರುವಂಥ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಕೈಯಲ್ಲಿ ಪ್ರಾಪರ್ಟಿ ಇದೆ, ಎಳ್ಳು ಇದೆ, ಬಿಳಿ ಸಾಸಿವೆ ಇದೆ. ಅದರಲ್ಲಿರೋ ಎನರ್ಜಿಗೆ ನಮ್ಮ ಮಂತ್ರಶಕ್ತಿಯನ್ನು ಸೇರಿಸ್ಬೇಕು. ಸೈನ್ಸ್ ಪ್ರಕಾರ ಎವ್ರಿ ಮ್ಯಾಟರ್ ಪ್ರೊಡ್ಯೂಸ್ ಇಸ್ ಓನ್ ಎನರ್ಜಿ. ಆ ಎನರ್ಜಿ ಒಂದು ಶೇಪ್ ತಗೊಳುತ್ತೆ. ಎವ್ರಿ ಎನರ್ಜಿ ಪ್ರೊಡ್ಯೂಸ್ ಇಸ್ ಶೇಪ್ ಅಂತ ಆಕಾರ ತಗೊಳುತ್ತೆ. ಈ ಕರಿ ಎಳ್ಳು, ಬಿಳಿ ಸಾಸಿವೆಲಿ ಅದರದ್ದೇ ಆದಂಥ ಎನರ್ಜಿ ಇದ್ದೇ ಇದೆ. ಅದಕ್ಕೆ ಅದರ ಎನರ್ಜಿ ಇರೋದ್ರಿಂದ ಅದಕ್ಕೆ ರುಚಿ, ಕಲರು, ಬಣ್ಣ ಎಲ್ಲ ಸಿಕ್ಕಿರೋದು. ನಮ್ಮ ಮಂತ್ರಶಕ್ತಿ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ, ಸೌಂಡ್ ವೇವ್ಸ್, ಮತ್ತು ನಾನು ಅಂಗೈಲಿ ಅಥವಾ ಪಾತ್ರಲ್ಲೋ ಪೇಪರಲ್ಲೋ ಒಂದು ಕೈಲಿ ಇಟ್ಕೊಂಡಿರ್ತೀನಲ್ಲ, ಅದರಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಎನರ್ಜಿ, ಈ ಎಷ್ಟು ಸೇರಿ
ಅದಕ್ಕೆ ಎನರ್ಜಿ ಜಾಸ್ತಿ ಆದಾಗ ಒಂದು ಡಿವೈನ್ ಪವರ್ ಬರ್ತದೆ ಮಂತ್ರಶಕ್ತಿಯಿಂದ. ಓಂ ವಾಂ ವಾಸ್ತು ಪುರುಷಾಯ ನಮಃ. ಇದನ್ನು ಪೂರ್ವಕ್ಕೆ ಒಂದು ಸ್ವಲ್ಪ ಒಂದು ತಟ್ಟೆಲೋ ಒಂದು ಬಾಟ್ಲಲ್ಲೋ ಅಥವಾ ಒಂದು ಪೇಪರಲ್ಲೋ, ಪಶ್ಚಿಮಕ್ಕೊಂದು, ಉತ್ತರ ದಕ್ಷಿಣಕ್ಕೊಂದು, ನಿಮ್ಮ ಮನೆ ಸೆಂಟ್ರಲ್ ಎಲ್ಲರೂ ಒಂದು ಕಡೆ ಇದನ್ನು ಮಂತ್ರ ಜಪ ಮಾಡಿದ್ದನ್ನು ಸ್ವಲ್ಪ ಆಕಾಕ ಎಲ್ಲ ಇಟ್ಬಿಟ್ರೆ ಬಿಳಿ ಸಾಸಿವೆ ಕರಿ ಎಳೆ ಏನು ಮಾಡುತ್ತೆ, ಮನೆ ಒಳಗೆ ಹಲ್ಲಿಗಳಿಗೂ ಬರೋಲ್ಲ, ಇರ್ಲಿ ಜಿಗಣೆಗಳು ಬರೋದಿಲ್ಲ, ಇದೆಲ್ಲ ಹೆಚ್ಚಾಗಿ ಆತ್ಮಗಳು ಸಂಚಾರ ಆಗೋದಿಲ್ಲ. ನಮ್ಮ ಪ್ರಕಾರ ವಾಸ್ತು ದೋಷ ಇಲ್ಲ. ಆ ಇರೋ ವಾಸ್ತುಗೇ ಆ ಎನರ್ಜಿ ಒಳಗೆ ಬಂದುಬಿಟ್ರೆ ಏನು ಮಾಡೋದು? ಹಾಗೆ ಇದು ದಿಕ್ಕಲ್ಲಿದ್ದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಆ ಜಪ ಮಾಡಿಟ್ಟಿದ್ದನ್ನು ಒಂದು ಪೇಪರಲ್ಲೋ ಬಾಟಲೋ ಒಂದು ಲೋಟದಲ್ಲೋ ಎಲ್ಲೋ ಒಂದು ಕಡೆ ಅದು ಅವು ಕೆಳಗೆ ಕಾಣಬೇಕು. ಇಟ್ಟಾಗ ನಿಮಗೆ ಮನೆಯಲ್ಲಿ ಶಾಂತಿ ಸಿಗುತ್ತೆ. ಹೊರಗಡೆ ಹೆಂಗಿರ್ತೀರೋ ಮನೆಯೊಳಗೂ ಹಾಗೆ ಇರ್ತೀರಿ. ಇದು ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಹಾಸ್ಟೆಲ್ ಬಾಡಿ, ಕಾಸಲ್ ಬಾಡಿನ ಬ್ಯಾಲೆನ್ಸ್ ಮಾಡುವಂಥ ಒಂದು ಟೆಕ್ನಿಕ್. ಇದು ಹಿಂದಿನ ಕಾಲದಲ್ಲಿ ಅರಮನೆಗಳಲ್ಲಿ ಮಾಡ್ತಿದ್ರಂತೆ. ಅರಮನೆಗಳಲ್ಲಿ, ಗೋಶಾಲೆಗಳಲ್ಲಿ ಇದು ಭಾಳ ವಿಶೇಷವಾದದ್ದು. ಇಡೀ ವರ್ಲ್ಡಲ್ಲಿ ಈ ಇಂಟರ್ನೆಟ್ಟಲ್ಲಾಗಲಿ ಎಲ್ಲೂ ಸಿಗಲ್ಲ ಇನ್ಫಾರ್ಮೇಷನ್ನು. ಇದು ಪರಂಪರವಾಗಿ ಬಂದಂಥ ಜ್ಞಾನ. ಈ ಒಂದು ಬಿಳಿ ಸಾಸಿವೆ ಕರಿ ಎಳ್ಳಿ ಏನು ಶನಿ, ಬಿಳಿ ಸಾಸಿವೆ ದುಷ್ಟಶಕ್ತಿಗಳು ಎಳೆಯುವಂಥ ಶಕ್ತಿ. ಇದಿಷ್ಟನ್ನು ಮನೆನ ವಾಸ್ತು ಪುರುಷರ ಮಂತ್ರದಿಂದ ಎನರ್ಜೈಸ್ ಮಾಡಿ ಆ ಜಾಗದಲ್ಲಿ ಯಾವಾಗಲೂ ಒಂದು ವೈಬ್ರೇಷನ್ ಇರ್ತದೆ. ಆಗ ಪೂರ್ವದಿಂದ ಬರೋ ಎನರ್ಜಿ ಕೆಟ್ಟ ಆತ್ಮ, ದಕ್ಷಿಣದಿಂದ ಬರೋದು, ಉತ್ತರದಿಂದ ಬರೋದು, ಪಶ್ಚಿಮದಿಂದ ಬರೋದು, ಯಾವುದೇ ದಿಕ್ಕಿಂದ ಬಂದರೂ ಕೂಡ ಆ ಒಳಗಡೆ ಎನರ್ಜಿಗೆ ಇದು ದಿಗ್ಬಂಧನ ಮಾಡಿದಾಗೆ. ಅದಕ್ಕಿಂತ ಈ ಒಂದು ಕಾನ್ಸೆಪ್ಟನ್ನ ನೀವು ಮನೇಲಿ ಮಾಡಿ ನೋಡಿ. ಆಮೇಲೆ ಪ್ರತಿನಿತ್ಯ ಇದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಥವಾ ಪ್ರತಿನಿತ್ಯ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಎಲ್ಲಿ ಬಿಳಿ ಸಾಸಿವೆ ಕರಿ ಎಳ್ಳು ಮಂತ್ರ ಮಾಡಿ ಇಟ್ಟಿದ್ದೀರಲ್ಲ ಅಲ್ಲೊಂದೊಂದು ದೀಪ ಇಡಿಬೇಕಾರೆ ನೋಡಿ. ದೀಪ ಇಟ್ಬಿಟ್ರೆ ಇನ್ನೂ ಭಾಳ ಒಳ್ಳೆಯದು. ಯಾವುದೇ ರೀತಿ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಆದ್ದರಿಂದ ನಾವು ವರ್ಷಕ್ಕೊಂದು ಸಲ ತಿಥಿ ಮಾಡ್ತೀವಿ, ಆದರೆ ಅದು ವರ್ಷಕ್ಕಾದರೆ ದಿನ ಅವ್ರಿಗೆ ಪೀಡಿಸ್ತಾರೆ ಬಂದು, ಊಟ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ ಅಂತ. ಆ ಪೀಡೆ ಬಾಧೆ ನಿವಾರಣೆಗೆ ಇದೊಂದು ವಾಸ್ತು ಪುರುಷನ ಮುಖಾಂತರ ಅವನ್ನ ಸಂತೈಸೋದು, ಶಾಂತಿ ಮಾಡೋದು ಅಂತ ಹೇಳಿ ಇದು ವಾಸ್ತುಶಾಸ್ತ್ರ ಒಂದು ಕಡೆ ಬರ್ತದೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ಟೈಮ್ ಟು ಟೈಮ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.